ಈಗ ಪೊಲೀಸ್ ಅರೆಸ್ಟ್ ಪ್ರೊಸೀಜರ್ ಎಲ್ಲ ಮುಗಿಸಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಅವರು ಈಗ ದೇವರಾಜೇಗೌಡರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. 14 days ವರೆಗೂ ಜುಡಿಷಿಯಲ್ ಕಸ್ಟಡಿ ರಿಮೈಂಡ್ ಮಾಡಿದ್ದಾರೆ. 14 days. ಸೊ ಹಾಗಾಗಿ ಈಗ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೌದು, ಪೊಲೀಸ್ನವರು ಕಸ್ಟಡಿಗೆ ಕೇಳಿದ್ರು, ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ಸೊ ನಾವು ಏನ್ ಹೇಳಿದೀವಿ ಅಂದ್ರೆ, ಮೊದಲಾಗಿದ್ದ FIR ಬೇಲಬಲ್ ಅಫೆನ್ಸ್ ಆಗಿರೋದ್ರಿಂದ ಈಗ ನಿನ್ನೆ ಏಕಾಏಕಿ 376 ಸಬ್ ಕ್ಲಾಸ್ 1 ಹಾಕಿ ಅವ್ರ ಮೇಲೆ ನಾನ್ ಬೇಲಬಲ್ ಅಫೆನ್ಸ್ ನ ಅಟ್ರಾಕ್ಟ್ ಮಾಡಿರೋದ್ರಿಂದ ಇವತ್ತು ತಿರ್ಗಾ ಏನಾದ್ರು ಪೊಲೀಸ್ ಕಸ್ಟಡಿ ಎಕ್ಸ್ಟೆಂಡ್ ಮಾಡಿದ್ರೆ ಬೇರೆ ಅಫೆನ್ಸ್ ಗಳು ಹಾಕುವಂತ ಸಾಧ್ಯತೆಗಳು ಇರೋದ್ರಿಂದ, ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ, ಅವ್ರ ಸ್ಟೇಟ್ಮೆಂಟು ವಿಕ್ಟಿಮ್ ಸ್ಟೇಟ್ಮೆಂಟ್ ಎಲ್ಲ ಆಗಿರೋದ್ರಿಂದ ಈಗ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಕೋರ್ಟ್ ಅಲ್ಲಿ ಮನವಿ ಮಾಡಿರೋದ್ರಿಂದ ನಮ್ಮ ಮನವಿಯನ್ನು ಕೋರ್ಟ್ನವರು ಪುರಸ್ಕರಿಸಿ ಜುಡಿಷಿಯಲ್ ಕಸ್ಟಡಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಬೇಲ್ ಅಪ್ಲಿಕೇಶನ್ ಅದು ಪ್ರೊಸೀಜರ್ ನೆಕ್ಸ್ಟ್ ಪ್ರೊಸೀಜರ್ ಅದು. ಏನಾಗುತ್ತೆ ಅಂತಂದ್ರೆ, ಇವಾಗ ಏನಾಗಿದೆ ಅಂತಂದ್ರೆ, ಇವ್ರ ಮೇಲೆ ಮುಂಚೆ ಇದ್ದಿದ್ದ ಅಫೆನ್ಸ್ ನಮಗೆ ಗೊತ್ತು. ಒಂದ್ ರಾತ್ರಿ ಕರ್ಕೊ ಬಂದ್ಬಿಟ್ಟು ಏಕೆ 376 ಒಂದು ಡೇ ಹಾಕ್ತಾರೆ. ಓಕೆ, ಯಾಕೆ ಅಂತಂದ್ರೆ ಅದು ಹಾಕಿದ್ಮೇಲೆ ಅವ್ರನ್ನ ನಾನ್ ಬೇಲ್ ಅಫೆನ್ಸ್ ಬಂಧಿಸ್ಬೇಕಂತ ಅವ್ರು ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿ ಕೇಳ್ತಾರೆ. ಯಾಕಂದ್ರೆ ನಮ್ ಕಸ್ಟಡಿ ಕೊಡಿ, ನಮ್ದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ, ಮೊಬೈಲ್ ಇದೆ, ನಾವು ಮೆಡಿಕಲ್ ಮಾಡ್ಕೊತ. ಮೆಡಿಕಲ್ ಯಾವಾಗ ಮಾಡ್ಬೇಕು? ಇವರು ಕಂಪ್ಲೇಂಟ್ ಆಗಿ 1 ತಿಂಗಳ ಗಂಟೆ ಏನ್ ಮಾಡ್ತಾ ಇದ್ರು? 1 ತಿಂಗಳ ಗಂಟೆ ಅವ್ರು ಮೆಡಿಕಲ್ ಮಾಡಿಲ್ಲ. ಏಕಾಏಕಿ ಕರ್ಕೊಂಡ್ಬಂದು ಮತ್ತೆ ಮೆಡಿಕಲ್ಗೆ ಮೊಬೈಲ್ ಸೀಸ್ ಆಗಿ ನಾವು ಎನಿ ಒಂದಕ್ಕೂ ಸಹಕರಿಸ್ತೀವಿ. ನಮ್ ಜುಡಿಷಿಯಲ್ ಕಸ್ಟಡಿ ಕೊಡಿ ಸ್ವಾಮಿ, ಪೊಲೀಸ್ ಕಸ್ಟಡಿ ಕೊಟ್ಟರೆ ಇನ್ನು 20 ಕೇಸ್ ಹಾಕೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇದು ಪೊಲಿಟಿಕಲ್ ಮೋಟಿವ್ಸ್ ಇಟ್ಕೊಂಡು ಮಾಡ್ತಾ ಇರೋದು, ಅದು ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತದು. ಆ ಪರ್ಪಸ್ಗೋಸ್ಕರ ನಾವು ನ್ಯಾಯಾಧೀಶರ ಕನ್ವಿನ್ಸ್ ಮಾಡೋದು, ನ್ಯಾಯಾಧೀಶರು ಅದನ್ನ ಮನವಿ ಒಪ್ಕೊಂಡು ನೀವೇನೇ ಇದ್ದಿದ್ರು ಸಹ ಜುಡಿಷಿಯಲ್ ಕಸ್ಟಡಿ ತಗೊಳ್ಳಿ. ಯಾಕಂದ್ರೆ ಅವರು 164 ಸ್ಟೇಟ್ಮೆಂಟ್ ಆಗಿದೆ. ನೀವು ಬೆಳಿಗ್ಗೆ ನೋಡಿದ್ರೆ ಕಾರ್ ಸೀಸ್ ಮಾಡಿದ್ದಾರೆ, ಕಾರಲ್ಲಿ ಇದ್ದದ್ದೆಲ್ಲ ತಗೊಂಡು ಹೋಗಿದ್ದಾರೆ. ಅವ್ರು ಹೇಳೋದು ಮೊಬೈಲ್ ಇದೆ, ಮೊಬೈಲ್ ನಾವು FSL ಕಳ್ಸಕ್ ನಮ್ದೇನಿಲ್ಲ, ತಗೊಂಡು ಹೋಗ್ತೇವೆ. FSL ನಮ್ಮ ವಿಡಿಯೋ ಇದ್ರೆ ಡಿಲೀಟ್ ಆದ್ರೆ ಮತ್ತೆ ರಿಟ್ರಿ ಆಗುತ್ತೆ, ಇದಾಗುತ್ತೆ. ಅದ್ರ ಬಗ್ಗೆ ಏನ್ ಮಾತಾಡ್ತಾರೆ? ನಾವು ಸಂಪೂರ್ಣವಾಗಿ ನ್ಯಾಯಾಂಗ ತನಿಖೆಗೆ ಕೊಡೋದಕ್ಕೆ ನಾವು ಕೇಳ್ಕೊಂಡಿದ್ದೀವಿ, ಅವ್ರು ಕೊಟ್ಟಿದ್ದಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ನಾವು ಖಂಡಿತವಾಗ್ಲೂ ಸಹಕಾರ ಮಾಡ್ತೀವಿ, ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ ಸರ್. ಇದೊಂದು ಫಾಲ್ಸ್ ಅಲಿಗೇಷನ್. ಇದ್ರಲ್ಲಿ ಯಾರು ಏನು ಎದರದಾಗಲಿ ಮತ್ತೆ ದೇವರಾಜೇಗೌಡರ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ. ಅವ್ರು ಏನೂ ತರ ಮಾಡಿಲ್ಲ. ಇದೊಂದು ಫಾಲ್ಸ್ ಅಲಿಗೇಷನ್ಸ್. ಯಾಕೆ ಅಂತಂದ್ರೆ ಯಬಾಳ ಸ್ಟೇಷನ್ಸ್ ಹನಿ ಟ್ರಾಪ್ ಕೇಸ್ ಆಗಿದೆ, ಇವ್ರು ಓಡಿಸ್ಬೇಕು ಅಂತ ಒಂದು ಅಟ್ರಾಸಿಟಿ ಕೇಸ್ ಹಾಕಿದ್ರು, ಅದು ಸಹ ಇದಾಗಿಲ್ಲ. ಅದು ಯಾವುದು ಆಗದೆ ಇದ್ದಾಗ ಮತ್ತೆ ಇದನ್ನ ಇದೇನ ಪೊಲಿಟಿಕಲ್ ಮೇಲೆ ನಾವು ಮಾತಾಡೋದು ಬೇಡ. ಅದು ಎಸ್ ಅಡ್ವೊಕೇಟ್ ಆಗಿ ನಮ್ದು ಏನಿದೆ ಪ್ರೊಫೆಷನ್ ಅದು ಮಾತಾಡ್ತೀವಿ. ಪೊಲಿಟಿಕಲ್ ಇಶ್ಯೂಸ್ ಬೇರೆ ಇರುತ್ತೆ. ಇದು ಇಶ್ಯೂಸ್ ಏನಿದೆ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಅವ್ರನ್ನೀಗ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ ಸರ್. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಕೋಪರೇಟ್ ಮಾಡ್ತೀವಿ, ಆದಷ್ಟು ಬೇಗ ಬರ್ತಾರೆ ಸರ್. ಹನಿ ಟ್ರಾಪ್ ಕೇಸ್ ಆಗಿರುವಂತದ್ದು ಈಗ ಯಾರು ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ ಅವ್ರ ವಿರುದ್ಧ. ಹೌದು, ಈಗ ಏನಾಗಿದೆ, ಇವ್ರದ್ದು ಏನೇನ್ ವಾಟ್ಸ್ಆಪ್ ಅಲ್ಲಿ ಏನೇನಾಗಿದೆಯೋ ಅದರಿಂದ ಅವ್ರ ಸಂತ್ರಸ್ತೆ ಇವ್ರನ್ನ ಬ್ಲಾಕ್ ಮೇಲ್ ಮಾಡಿ ಇದ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ದೇವರಾಜೇಗೌಡರು ಹನಿ ಟ್ರಾಪ್ ಕೇಸ್ ಬುಕ್ ಮಾಡಿದ್ದಾರೆ ಹೆಬ್ಬಾಳ್ ಸ್ಟೇಷನ್ ಅಲ್ಲಿ. ಅದಾದ ನಂತರ ಇವ್ರೇನ್ ಮಾಡ್ತಾರೆ, ಒಂದು ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಜಾತಿ ನಿಂದನೆ ಮಾಡಿದ್ದಾರೆ, ನಮ್ಗೆ ಬಂದು ಎಲ್ಲ ಬಾಯಿಗೆ ಬಂದಂಗೆ ಬೈದು ಎಲ್ಲ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಅದರಲ್ಲಿ ವಿಫಲರಾಗಿರೋದ್ರಿಂದ ಏನ್ ಮಾಡ್ತಾರೆ, ಈ ಕಂಪ್ಲೇಂಟ್ ಈ ದೂರ ಒಂದು ಕೊಟ್ಟು ಅವ್ರಿಗೆ ಇದರಲ್ಲಿ ಶಿಕ್ಷಕ್ ನೋಡ್ತಾರೆ. ಯಾವಾಗ ಇದರಲ್ಲಿ ಇದೆಲ್ಲ ಬೇಲಬಲ್ ಅಫೆನ್ಸ್ ಅಂತ ಗೊತ್ತಾಯ್ತು, ಅದಾದ್ಮೇಲೆ ಏನ್ ಮಾಡ್ತಾರೆ, 376 ಸಬ್ ಕ್ಲಾಸ್ 1 ಅಟ್ರಾಕ್ಟ್ ಆಗೋಂಗೆ ಒಂದು ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಕೊಡಿಸಿದ ನಂತರ ಅವ್ರನ್ನೇನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಪೊಲೀಸ್ನವ್ರು ಕರ್ಕೊಂಡ್ಬಂದು ಅರೆಸ್ಟ್ ಪ್ರೊಸೀಜರ್ ಮಾಡಿ ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಮ್ಯಾಜಿಸ್ಟ್ರೇಟ್ನವರು ಈಗ JC ಕಸ್ಟಡಿಗೆ ರಿಮ್ಯಾಂಡ್ ಮಾಡಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಒಂದು ನಿಮಗೆ ಜನರಲ್ ಆಗಿ ನಾವು ಹೇಳ್ತಿರೋದು. ಈಗ ಪಬ್ಲಿಕ್ಸ್ ನೋಡ್ತಾ ಇರ್ತಾರೆ, ಏನ್ ಮಾಡ್ತಾರೆ ಅಂತಂದ್ರೆ ಏನೋ ಮಾಡಕೋ ಏನೋ ಮಾಡ್ತಾರೆ ಸರ್. 1 ತಿಂಗಳು ಮುಂಚೆ ಯಾವುದೇ ರೇಪ್ ಕೇಸ್ ಇಲ್ಲ ಅಂತ ಅವಳೇ ಕಂಪ್ಲೇಂಟ್ ಕೊಟ್ಟ ಮೇಲೆ 1 ತಿಂಗಳ ನಂತರ ನಿಂತ್ಕೊಂಡು ಇವರು ಬೆಂಗಳೂರು ಓಡಾಡ್ತಿರೋದು, ಮೀಡಿಯಾ ಮುಂದೆ ಇರೋದು ರೇಪ್ ಕೇಸ್ ಆಗ್ತದೆ. ಯಾಕೆ ಸರ್? ನಿಮ್ಮ ಈಗ ಫಸ್ಟ್ ವಾದ ಇರೋದು 376 ಅಲ್ಲ ಫೋರ್ಸಿಬಲ್ ಸರ್. ಅವಳು ಅವತ್ತೇ ಕೊಡ್ಬೋದಿತ್ತಲ್ವಾ? ಒಂದು ನಾನು ಹೇಳ್ತಿರೋದು, ಅವ್ರು ಕಂಪ್ಲೇಂಟ್ ಕೊಟ್ಟರೆ April 1 ಅವತ್ತೇ ಕೊಡ್ಬೋದಿತ್ತು ತಾನೆ. 1 ತಿಂಗಳು ಗಂಟ ಸುಮ್ಕಿದ್ದು. ಪೊಲೀಸ್ನವ್ರು ಸಹ ಇನ್ವೆಸ್ಟಿಗೇಷನ್ 164 ಮಾಡಿಸಿ ಮೆಡಿಕಲ್ ಯಾಕೆ ಮಾಡಿಸ್ತಿಲ್ಲ? ಇದೆಲ್ಲ ಸರ್ ಗೇಮು. ಇದು ಏನು ಆಗಲ್ಲ. ಕಾನೂನು ಮುಂದೆ ಯಾರು ದೊಡ್ಡರ ಸರ್. ನಾವು ತಪ್ಪು ಮಾಡಿದ್ರೆ ನಾವು ಶಿಕ್ಷೆ ಅನುಭವಿಸ್ತೀವಿ. ಸರ್ ಕೇಳ್ತಾರೆ. ಈಗ ಯಾವಾಗ ಮುಗಿದ ನಂತರ ಅಪ್ಲಿಕೇಶನ್ ಯಾವಾಗ ಮುಗಿದ ನಂತರ ಅವರು ಅಪ್ಲಿಕೇಶನ್ ಹಾಕಿ ಕೇಳುವಂತ ಸಾಧ್ಯತೆ ಏನ್ ಪರ್ಪಸ್ಗೆ, ಏನಕ್ಕೋಸ್ಕರ ನಾವು ಅವ್ರನ್ನ ಪೊಲೀಸ್ ಕಸ್ಟಡಿ ತಗೋಬೇಕು ಅಂತ ಕೇಳ್ತಾರೆ. ಅದು ನ್ಯಾಯಾಧೀಶರಿಗೆ ಮನವರಿಕೆ ಆದಾಗ ಅವ್ರು ಏನ್ ಕೊಡಬೇಕೋ ಕೊಡಬಾರ್ದು ಅವ್ರು ಕೇಳ್ತಾ ಇರೋದು
ಕರೆಕ್ಟ್ ಇದೆ ಅಂತಂದ್ರೆ ಕೊಡ್ತಾರೆ, ಕರೆಕ್ಟ್ ಇಲ್ಲ ಅಂತಂದ್ರೆ ಇಲ್ಲ. ಆಲ್ಮೋಸ್ಟ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ ಸರ್. ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟ್ರಾಂಗ್ ಆಗಿ ನಮ್ಮ ಪೊಲೀಸ್ ಕಸ್ಟಡಿ ಅದಕ್ಕೆ ನಾವು ನೀಟ ನ್ಯಾಯಾಧೀಶರು ಮುಂದೆ ಹೇಳಿದ್ದೀವಿ. ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ ಅಂತ. ಸೊ ಹಾಗಾಗಿ ನ್ಯಾಯಾಧೀಶರು ಕೊಟ್ಟಿಲ್ಲ ಸರ್, ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಇದು ನಮ್ಮ ಫಸ್ಟ್ ಗೆಲುವು ಅಂತ ಅನ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.